ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಉತ್ತರ ಗಡಿಯಲ್ಲಿ ಮತ್ತೆ ಚೀನಾದ ವಾಯುಪಡೆಯ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ಈ ಬಾರಿ ಸಾಮಾನ್ಯ ಯುದ್ಧ ವಿಮಾನಗಳಲ್ಲ, ಚೀನಾದ ಅತ್ಯಾಧುನಿಕ J-20 ಸ್ಟೆಲ್ತ್ ಫೈಟರ್ ಜೆಟ್ ವಿಮಾನಗಳನ್ನು ಭಾರತದ ಗಡಿಗೆ ಅತ್ಯಂತ ಸಮೀಪದಲ್ಲಿರುವ ವಾಯು ನೆಲೆಗಳಲ್ಲಿ ನಿಯೋಜಿಸಿರುವುದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಸ್ಯಾಟಲೈಟ್ ಇಮೇಜರಿ ಈ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ತೋರಿಸಿದೆ. ಇದರಿಂದ ಭಾರತ ಮತ್ತು ಚೀನಾ ನಡುವಿನ ವಾಯುಶಕ್ತಿಯ ಸ್ಪರ್ಧೆ ಮತ್ತೊಂದು ಹಂತಕ್ಕೆ ತಲುಪುತ್ತಿರುವ ಸೂಚನೆ ಸಿಕ್ಕಿದೆ. ಹಾಗಾದರೆ ಚೀನಾ ಎಷ್ಟು J-20 ವಿಮಾನಗಳನ್ನು ನಿಯೋಜಿಸಿದೆ? ಅವು ಎಲ್ಲಿವೆ? ಭಾರತದ ಭದ್ರತೆಗೆ ಇದರಿಂದ ಎಷ್ಟು ಪರಿಣಾಮವಾಗಬಹುದು? ಭಾರತೀಯ ವಾಯುಪಡೆ ಇದಕ್ಕೆ ಹೇಗೆ ಸಿದ್ಧವಾಗಿದೆ? ಈ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸ್ಯಾಟಲೈಟ್ ಇಮೇಜರಿಯ ಪ್ರಕಾರ ಜೂನ್ ಅಂತ್ಯ ಹಾಗೂ ಜುಲೈನ ಮೊದಲನೇ ವಾರದಲ್ಲಿ ಚೀನಾ ಒಟ್ಟು 12 J-20 ಸ್ಟೆಲ್ತ್ ಫೈಟರ್ ವಿಮಾನಗಳನ್ನು ಭಾರತದ ಗಡಿಯ ಸಮೀಪದ 2 ಪ್ರಮುಖ ವಾಯು ನೆಲೆಗಳಲ್ಲಿ ನಿಯೋಜಿಸಿತ್ತು. ಅವುಗಳಲ್ಲಿ 8 J-20 ವಿಮಾನಗಳು ಹೂಟನ್ ಏರ್ ಬೇಸ್ ನಲ್ಲಿ ಕಂಡು ಬಂದಿದೆ. ಈ ವಾಯುನೆಲೆ ಚೀನಾದ ಕ್ಸಿನ್ಜಿಯಾಂಗ್ ಪ್ರದೇಶದಲ್ಲಿದ್ದು ಭಾರತದ ಲಡಾಖ್ನ ಲೇಹ್ ನಗರದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಮುಖ್ಯವಾಗಿ ಹೇಳಬೇಕಾದರೆ ಈ ಹೂಟನ್ ಏರ್ ಬೇಸ್ ಭಾರತದ ಅತ್ಯಂತ ಪ್ರಮುಖ ದೌಲತ್ ಬೇಗ್ ಓಲ್ಡಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ ನಿಂದ ಕೇವಲ ಸುಮಾರು 245 ಕಿಲೋಮೀಟರ್ ನ ದೂರದಲ್ಲಿದೆ. ಇದು ಭಾರತ ಚೀನಾ ಗಡಿಯಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದ್ದು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಈ ವಾಯುನೆಲೆಯ ಮಹತ್ವ ಬಹಳ ಹೆಚ್ಚಾಗಿದೆ. ಇನ್ನೊಂದು ಕಡೆ 4 J-20 ವಿಮಾನಗಳು ಡೆಮ್ಸಂಗ್ ಏರ್ ಬೇಸ್ ನಲ್ಲಿ ಕಾಣಿಸಿಕೊಂಡಿವೆ. ಈ ವಾಯುನೆಲೆ ಟಿಬೆಟ್ ನ ಪ್ರದೇಶದಲ್ಲಿದ್ದು ಭಾರತದ ಅರುಣಾಚಲ್ ಪ್ರದೇಶದ ತವಾಂಗ್ ನಿಂದ ಸುಮಾರು 344 ಕಿಲೋಮೀಟರ್ ನ ದೂರದಲ್ಲಿದೆ. ಅಂದರೆ ಪಶ್ಚಿಮ ಹಾಗೂ ಪೂರ್ವ ಎರಡು ಗಡಿಗಳಲ್ಲೂ ಚೀನಾ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕಾರ್ಯಾಚರಣೆಗೆ ಸಿದ್ಧವಾಗಿಟ್ಟಿರುವುದು ಈ ಚಿತ್ರಗಳಿಂದ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಈ ನಿಯೋಜನೆಯು ಕೇವಲ ಯುದ್ಧ ವಿಮಾನಗಳ ಸಂಖ್ಯೆಯ ವಿಷಯವಲ್ಲ, ಇದರಲ್ಲಿ ಇರುವ ದೊಡ್ಡ ಸಂದೇಶವೇ ಬೇರೆ. ಕಳೆದ ಹಲವು ವರ್ಷಗಳಿಂದ ಚೀನಾ ಟಿಬೆಟ್ ಮತ್ತು ಕ್ಸಿನ್ಜಿಯಾಂಗ್ ಪ್ರದೇಶಗಳಲ್ಲಿ ಹೊಸ ರನ್ವೇಗಳು, ಬಲಿಷ್ಠ ಏರ್ ಬೇಸ್ ಇನ್ಫ್ರಾಸ್ಟ್ರಕ್ಚರ್, ಶಾಶ್ವತ ಹಾರ್ಡನ್ಡ್ ಏರ್ಕ್ರಾಫ್ಟ್ ಶೆಲ್ಟರ್ಸ್ ಗಳು, ಇಂಧನ ಸಂಗ್ರಹಣೆ ಹಾಗೂ ಆಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ನಿರ್ಮಿಸುತ್ತಾ ಬಂದಿದೆ. ಅದೇ ಸಮಯದಲ್ಲಿ ಭಾರತವು ತನ್ನ ಗಡಿಯ ಸಮೀಪದ ವಾಯುನೆಲೆಗಳನ್ನು ಬಲಪಡಿಸಿದೆ. ಹೊಸ ರೆಡಾರ್ ಸಿಸ್ಟಮ್ಸ್, ಸುರಕ್ಷಿತ ಕಮ್ಯುನಿಕೇಶನ್ ಸಿಸ್ಟಮ್ಸ್, ಆಧುನಿಕ ಏರ್ ಡಿಫೆನ್ಸ್ ನೆಟ್ವರ್ಕ್ ಹಾಗೂ ಸುಧಾರಿತ ಸೈಬರ್ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಭಾರತೀಯ ವಾಯುಪಡೆ ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಿದೆ. ಆದರೆ ಈಗ ಚೀನಾ ನೇರವಾಗಿ ತನ್ನ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಗಳನ್ನು ಗಡಿಯ ಸಮೀಪ ನಿಯೋಜಿಸುವ ಮೂಲಕ ತನ್ನ ಕಾರ್ಯತಂತ್ರವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ದಿದೆ. ಇದೀಗ J-20 ಮೈಟಿ ಡ್ರ್ಯಾಗನ್ ಜೆಟ್ ನ ಬಗ್ಗೆ ತಿಳಿದುಕೊಳ್ಳೋಣ. J-20 ಎನ್ನುವುದು ಚೀನಾದ ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿರುವ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದೆ. ಈ ಯುದ್ಧ ವಿಮಾನವು ಮೊದಲ ಬಾರಿಗೆ 2011ರಲ್ಲಿ ಹಾರಾಟ ನಡೆಸಿದ್ದು 2017ರಲ್ಲಿ ಅಧಿಕೃತವಾಗಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ ಫೋರ್ಸ್ PLAAF ನ ಸೇವೆಗೆ ಸೇರಿತ್ತು. ಇದು 2 ಇಂಜಿನ್ಗಳನ್ನು ಹೊಂದಿರುವ ಅತ್ಯಾಧುನಿಕ ಯುದ್ಧ ವಿಮಾನವಾಗಿದೆ. ಇದರ ಪ್ರಮುಖ ಉದ್ದೇಶಗಳು ಏರ್ ಸುಪೀರಿಯಾರಿಟಿ, ದೂರದ ಗುರಿಗಳನ್ನು ತಡೆಹಿಡಿಯುವುದು ಹಾಗೂ ಅತ್ಯಂತ ನಿಖರವಾದ ಪ್ರಿಸಿಷನ್ ಸ್ಟ್ರೈಕ್ ಮಿಷನ್ಸ್ ಗಳನ್ನು ನಡೆಸುವುದು. ಈ ಯುದ್ಧ ವಿಮಾನದ ಅತ್ಯಂತ ದೊಡ್ಡ ಶಕ್ತಿ ಅದರ ಸ್ಟೆಲ್ತ್ ಟೆಕ್ನಾಲಜಿ. ಸಾಮಾನ್ಯ ಯುದ್ಧ ವಿಮಾನಗಳನ್ನು ರೆಡಾರ್ ಸುಲಭವಾಗಿ ಪತ್ತೆ ಹಚ್ಚಬಹುದು, ಆದರೆ J-20 ಅನ್ನು ವಿಶೇಷ ವಿನ್ಯಾಸ ಮತ್ತು ರೆಡಾರ್ ಕ್ರಾಸ್ ಸೆಕ್ಷನ್ ಕಡಿಮೆ ಇರುವಂತೆ ನಿರ್ಮಿಸಿರುವುದರಿಂದ ಅದನ್ನು ಪತ್ತೆ ಹಚ್ಚುವುದು ತುಂಬಾ ಕಷ್ಟ. ಆದ್ದರಿಂದ ಶತ್ರು ಪ್ರದೇಶದ ಒಳಗೆ ಪ್ರವೇಶಿಸುವ ಸಾಮರ್ಥ್ಯ ಹಾಗೂ ಮೊದಲ ದಾಳಿಯ ಅವಕಾಶ ಇದಕ್ಕೆ ಹೆಚ್ಚಾಗುತ್ತದೆ. ಈ ಬೆಳವಣಿಗೆಯ ಕುರಿತು ಭಾರತದ ಮಾಜಿ ಯುದ್ಧ ವಿಮಾನದ ಪೈಲಟ್ ಹಾಗೂ ನ್ಯೂ ಸ್ಪೇಸ್ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಸಮೀರ್ ಜೋಶಿ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ಈಗ ಚೀನಾ ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ವಾಯುನೆಲೆಗಳಿಂದ 5th ಜನರೇಷನ್ ವಿಮಾನಗಳನ್ನು ಕಾರ್ಯಾಚರಣೆಗೆ ಇಳಿಸುವುದು ಅಪರೂಪದ ವಿಷಯವಲ್ಲ. ಅದು
ಈಗ ಸಾಮಾನ್ಯ ಕಾರ್ಯಾಚರಣೆಯ ಭಾಗವಾಗಿದೆ. ಆದ್ದರಿಂದ ಭಾರತೀಯ ವಾಯುಪಡೆಯು ಕೌಂಟರ್ ಸ್ಟೆಲ್ತ್ ಸೆನ್ಸಾರ್ಸ್, ಸಮಗ್ರ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಹಾಗೂ ದೂರದಿಂದಲೇ ಗುರಿ ಹೊಡೆಯುವ ಸ್ಟ್ಯಾಂಡ್ ಆಫ್ ಸ್ಟ್ರೈಕ್ ಕೆಪಬಿಲಿಟಿಗಳನ್ನು ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಪಡಿಸಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೀಗ ಭಾರತ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಪ್ರಸ್ತುತ ಭಾರತೀಯ ವಾಯುಪಡೆಯ ಬಳಿ ಯಾವುದೇ ಸ್ಟೆಲ್ತ್ ಫೈಟರ್ ಜೆಟ್ ಸೇವೆಯಲ್ಲಿ ಇಲ್ಲ. ಭಾರತದ ಮೊದಲ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ. ಈ ಯೋಜನೆಯು ಯಶಸ್ವಿಯಾದರೂ ಸಂಪೂರ್ಣ ಪರೀಕ್ಷೆಗಳು ಮುಗಿದು ಸ್ಕ್ವಾಡ್ರನ್ ಸೇವೆಗೆ ಸೇರುವುದಕ್ಕೆ ಇನ್ನೂ ಸುಮಾರು 1 ದಶಕ ಬೇಕಾಗುವ ಸಾಧ್ಯತೆ ಇದೆ. ಇದೀಗ ಭಾರತೀಯ ವಾಯುಪಡೆಯ ಪ್ರಮುಖ ಯುದ್ಧ ವಿಮಾನಗಳ ಬಗ್ಗೆ ಹೇಳುವುದಾದರೆ, ಭಾರತದ ಬಳಿ ಪ್ರಸ್ತುತ 36 ರಫೇಲ್ ಫೈಟರ್ ಜೆಟ್ ವಿಮಾನಗಳಿವೆ. ಇವು ಹರಿಯಾಣದ ಅಂಬಾಲಾ ಏರ್ಬೇಸ್ ಮತ್ತು ಪಶ್ಚಿಮ ಬಂಗಾಳದ ಹಸಿಮಾರಾ ಏರ್ಬೇಸ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ಬಳಿ ಸುಮಾರು 260ಕ್ಕೂ ಹೆಚ್ಚು Su-30 MKI ಯುದ್ಧ ವಿಮಾನಗಳಿವೆ. ಇನ್ನು ಮಿರಾಜ್ 2000 ಹಾಗೂ MiG-29 ಯುದ್ಧ ವಿಮಾನಗಳು ಸೇವೆಯಲ್ಲಿವೆ. ಭಾರತೀಯ ನೌಕಾಪಡೆಗಾಗಿ 26 ರಫೇಲ್ ಮೆರೈನ್ ವಿಮಾನಗಳಿಗೆ ಈಗಾಗಲೇ ಆದೇಶ ನೀಡಲಾಗಿದೆ. ಇದೇ ವೇಳೆ ಭಾರತೀಯ ವಾಯುಪಡೆಗಾಗಿ ಇನ್ನೂ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ ಕುರಿತು ಮಾತುಕತೆಗಳು ಮುಂದುವರೆದಿವೆ. ಇದೀಗ ಚೀನಾದ ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ಮಾತನಾಡೋಣ. ಕೆಲ ವರ್ಷಗಳ ಹಿಂದೆ ಚೀನಾದ ಬಳಿ ಸುಮಾರು 50 J-20 ವಿಮಾನಗಳಿದ್ದವು. 2022ರ ವೇಳೆಗೆ ಈ ಸಂಖ್ಯೆ ಸುಮಾರು 200ಕ್ಕೆ ಏರಿತು. 2025ರ ವೇಳೆಗೆ ವರ್ಷಕ್ಕೆ ಸುಮಾರು 120 J-20 ವಿಮಾನಗಳನ್ನು ನಿರ್ಮಿಸುವ ಮಟ್ಟಕ್ಕೆ ಚೀನಾ ತಲುಪಿದೆ ಎಂದು ಹಲವು ವರದಿಗಳು ತಿಳಿಸಿವೆ. ಪ್ರಸ್ತುತ ಚೀನಾದ ಬಳಿ ಸುಮಾರು 300ರಿಂದ 500ರವರೆಗೆ J-20 ಯುದ್ಧ ವಿಮಾನಗಳಿರಬಹುದು ಎಂದು ವಿವಿಧ ಅಂದಾಜುಗಳು ಸೂಚಿಸುತ್ತವೆ. ರಾಯಲ್ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂದಾಜಿನ ವರದಿಯ ಪ್ರಕಾರ 2030ರ ವೇಳೆಗೆ ಚೀನಾದ ಬಳಿ ಸುಮಾರು 1000 J-20 ಯುದ್ಧ ವಿಮಾನಗಳಿರಬಹುದೆಂದು ಹೇಳಲಾಗಿದೆ. ಭಾರತೀಯ ವಾಯುಪಡೆಯ ಮಾಜಿ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ಆಗಿದ್ದ ಏರ್ ಮಾರ್ಷಲ್ ನರಮದೇಶ್ವರ್ ತಿವಾರಿ ಅವರ ಪ್ರಕಾರ ವರ್ಷಕ್ಕೆ 120ಕ್ಕೂ ಹೆಚ್ಚು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ನಿರ್ಮಿಸುವುದು ಸಾಮಾನ್ಯ ವಿಷಯವಲ್ಲ. ಅದರ ಹಿಂದೆ ಅತ್ಯಂತ ಬಲಿಷ್ಠ ಕೈಗಾರಿಕಾ ವ್ಯವಸ್ಥೆ, ಸಂಪೂರ್ಣವಾಗಿ ಹೊಂದಾಣಿಕೆಯ ಸಪ್ಲೈ ಚೈನ್, ಅತ್ಯುನ್ನತ ಗುಣಮಟ್ಟದ ಉತ್ಪಾದನೆ ಹಾಗೂ ದೀರ್ಘಕಾಲದ ರಾಷ್ಟ್ರೀಯ ಯೋಜನೆ ಇರುತ್ತದೆ ಎಂದು ಅವರು ಹೇಳಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಮೊದಲ ಗಲ್ಫ್ ವಾರ್ ನಂತರ ವಾಯುಶಕ್ತಿಯ ಮಹತ್ವವನ್ನು ಚೀನಾ ಅರಿತು ಅದನ್ನು ರಾಷ್ಟ್ರೀಯ ಗುರಿಯನ್ನಾಗಿ ಮಾಡಿಕೊಂಡು ನಿರಂತರ ಹೂಡಿಕೆ ಮತ್ತು ಯೋಜಿತ ಅಭಿವೃದ್ಧಿಯ ಮೂಲಕ ಇಂದಿನ ಮಟ್ಟ ತಲುಪಿದೆ. ಹಾಗಾದರೆ ಈ ಬೆಳವಣಿಗೆ ಯುದ್ಧದ ಸೂಚನೆಯೇ? ತಜ್ಞರ ಅಭಿಪ್ರಾಯದಲ್ಲಿ ತಕ್ಷಣ ಯುದ್ಧ ನಡೆಯಲಿದೆ ಎಂದು ಹೇಳಲು ಯಾವುದೇ ಆಧಾರವಿಲ್ಲ. ಆದರೆ ಚೀನಾ ತನ್ನ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಗಡಿಯ ಸಮೀಪದ ಎತ್ತರದ ವಾಯುನೆಲೆಗಳಿಂದ ನಿರಂತರವಾಗಿ ಕಾರ್ಯಾಚರಣೆಗೆ ಇಳಿಸಲು ಸಿದ್ಧವಾಗಿದೆ ಎಂಬುದು ಈಗ ಸ್ಪಷ್ಟವಾಗಿದೆ. ಅಂದರೆ ಭವಿಷ್ಯದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ PLAAFಗೆ ಹೆಚ್ಚು ಕಾರ್ಯಾಚರಣೆಯ ಆಯ್ಕೆಗಳು ಲಭ್ಯವಾಗುತ್ತವೆ. ಅದೇ ಸಮಯದಲ್ಲಿ ಭಾರತೀಯ ವಾಯುಪಡೆಯು ಇನ್ನಷ್ಟು ಸುಧಾರಿತ ರೆಡಾರ್, ಕೌಂಟರ್ ಸ್ಟೆಲ್ತ್ ಟೆಕ್ನಾಲಜಿ, ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಹಾಗೂ ಸ್ಟ್ಯಾಂಡ್ ಆಫ್ ವೆಪನ್ಸ್ ಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯ ಹೆಚ್ಚುತ್ತಿದೆ. ಸ್ನೇಹಿತರೆ, ಭಾರತ ಮತ್ತು ಚೀನಾ ನಡುವಿನ ಈ ಸ್ಪರ್ಧೆ ಈಗ ಕೇವಲ ಭೂಸೇನೆಯ ಗಡಿಯಲ್ಲಷ್ಟೇ ನಡೆಯುತ್ತಿಲ್ಲ. ವಾಯುಶಕ್ತಿ, ಸ್ಟೆಲ್ತ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಸೆನ್ಸಾರ್ಸ್, ಮಿಸೈಲ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಅತ್ಯಾಧುನಿಕ ಯುದ್ಧ ವಿಮಾನಗಳ ಕ್ಷೇತ್ರದಲ್ಲಿಯೂ ತೀವ್ರ ಸ್ಪರ್ಧೆ ನಡೆಯುತ್ತಿದೆ. ಚೀನಾದ J-20 ನಿಯೋಜನೆಯು ಭಾರತದ ಭದ್ರತಾ ವ್ಯವಸ್ಥೆಗೆ ಹೊಸ ಸವಾಲನ್ನು ತಂದಿದ್ದರೂ ಭಾರತೀಯ ವಾಯುಪಡೆ ಕೂಡ ತನ್ನ ಮೂಲಸೌಕರ್ಯ, ತಂತ್ರಜ್ಞಾನ ಹಾಗೂ ಭವಿಷ್ಯದ AMCA ಸೇರಿದಂತೆ ಹಲವು ಯೋಜನೆಗಳ ಮೂಲಕ ತನ್ನ ಸಾಮರ್ಥ್ಯವನ್ನು ನಿರಂತರವಾಗಿ ವೃದ್ಧಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಈ ವಾಯುಶಕ್ತಿಯ ಪೈಪೋಟಿ ಯಾವ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಎಂಬುದು ಏಷ್ಯಾದ ಭದ್ರತಾ ಪರಿಸ್ಥಿತಿಯನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.